ಹಲೋ ಫ್ರೆಂಡ್ಸ್. ಕೆಲವರು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಇನ್ನು ಕೆಲವರು ಒಂದು ಬಿಸ್ನೆಸ್ ಮಾಡುವಂಥ ಕೆಲವೊಂದು ವಿಷನ್ ಇಟ್ಕೊಂಡಿರ್ತಾರೆ. ಅಂದರೆ ನನಗೇನೋ ಒಂದು ಆನ್ಲೈನ್ ಬಿಸ್ನೆಸ್ ಮಾಡಬೇಕು, ಇಲ್ಲ ಅಂತಂದರೆ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ನನಗೆ ಒಂದು ಸ್ವಲ್ಪ ನಾಲೆಜ್ ಇದೆ, ಸ್ವಲ್ಪ ನನಗೆ ಏನೋ ಒಂದು ಮಾಡುವಂಥ ಒಂದು ಕೆಪಬಿಲಿಟಿ ಇದೆ, ನನಗೆ ಒಂದು ಆನ್ಲೈನ್ ಸಪೋರ್ಟ್ ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ನೀವು ಯಾವುದೋ ಒಂದು ಸ್ಕೂಲ್ ನಡೆಸ್ತಾ ಇದ್ದೀರಾ, ಇಲ್ಲ ಕೆಲವೊಂದು ಕಾಲೇಜ್ಗಳು ನಡೆಸ್ತಾ ಇರ್ತೀರಾ, ಇಲ್ಲ ದೊಡ್ಡ ಒಂದು ಶಾಪಿಂಗ್ ಮಾಲ್ ನಡೆಸ್ತಾ ಇರ್ತೀರಾ. ಸೊ ಇಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಇದು. ಏನಂತಂದರೆ ನಿಮಗೆ ಒಂದು ಓನಾಗಿ ಒಂದು ವೆಬ್ಸೈಟ್ ಇಲ್ಲಾಂದರೆ ಆ್ಯಪ್ಸನ್ನು ಮಾಡ್ಕೋಬೇಕು. ನಿಮ್ಮ ಒಂದು ಸಂಸ್ಥೆಗೆ ನೀವು ಒಂದು ಆ್ಯಪ್ ಇಲ್ಲಾಂದರೆ ನಿಮ್ಮ ಒಂದು ವೆಬ್ಸೈಟ್ನ ನೀವು ಹೊಂದಬೇಕು ಅಂತ ಅಂದ್ಬಿಟ್ಟು ನೀವು ಬಯಸ್ತೀರ ಅಂತ ಅಂದ್ಕೊಳ್ಳಿ. ಇದಕ್ಕೆ ಏನು ಸೊಲ್ಯೂಷನ್ ಅಂತಂದರೆ, ಅದು ನಾವೇ ಸೊಲ್ಯೂಷನ್ ನಿಮಗೆ ಕೊಡ್ತೇವೆ. ನಾವು ಯಾವ ಥರ ಅಂತಂದರೆ, ನಮ್ದು ಆ್ಯಕ್ಚುಲಿ ಬೇಸಿಕಲಿ ಒಂದು 10-14 ವರ್ಷಗಳಿಂದನೂ ಇದು ಒಂದು ಸಾಫ್ಟ್ವೇರ್ ಆರ್ಗನೈಜೇಷನ್. ಇದು ನಾವು ಬೇಸಿಕಲಿ ಸಾಫ್ಟ್ವೇರ್ ಆರ್ಗನೈಜೇಷನ್ 13-14 ವರ್ಷಗಳಿಂದ, ಅಂದರೆ ನಾನು ಇಂಜಿನಿಯರಿಂಗ್ ಮಾಡೋ ಟೈಮಿಂದನೇ ನಾವು ಒಂದು ಸಾಫ್ಟ್ವೇರ್ ಫರ್ಮ್ನ ಸ್ಟಾರ್ಟ್ ಮಾಡಿದ್ದು. ಆದರೆ ಈ ಒಂದು ಹೆಲ್ತ್ ವಿಷಯಗಳನ್ನ ಜನರಿಗೆ ಸಮಸ್ಯೆಗಳು ಮೊದಲು ಅದಕ್ಕೆ ನಾವು ಸ್ಟ್ರೆಸ್ ಮಾಡಬೇಕು, ಒಂದು ಹೆಲ್ತ್ ಸೊಲ್ಯೂಷನ್ ಜನರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಸ್ಪೆಷಲಿ ನಾನು ಅದರಲ್ಲಿ ಒಂದು ಮನಸ್ಸು ಮಾಡಿದ್ರಿಂದ ನಮ್ಮದು ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ವರ್ಕ್ಗಳನ್ನ ಸ್ವಲ್ಪ ನಾವು ಕಡಿಮೆ ಮಾಡಿ, ಅಂದರೆ ಅದಕ್ಕೆ ಜಾಸ್ತಿ ನಾವು ಕವರೇಜ್ ಮಾಡದೆ ಸ್ವಲ್ಪ ಹೆಲ್ತ್ ಪ್ರಾಜೆಕ್ಟ್ಗೆ ಜಾಸ್ತಿ ನಾವು ಕವರೇಜ್ ರೀಸೆಂಟಾಗಿ ಒಂದು 3-4 ವರ್ಷಗಳಿಂದ ಮಾಡ್ತಾಯಿದ್ದೇವೆ. ಅದಲ್ಲದೆ ನಾವು ಸುಮಾರು ಒಂದು 13-14 ವರ್ಷಗಳಿಂದ, ಅಂದರೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಿರೋ ಸಂದರ್ಭದಿಂದನೇ ನಮ್ಮದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ನಾವು ಸ್ಟಾರ್ಟ್ ಮಾಡಿದ್ದು. ಸುಮಾರು ಒಂದು 5 ಜನ ಇದರಲ್ಲಿ ಒಂದು ಟೀಮ್ ಆಗಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರುವಂಥದ್ರಲ್ಲಿ. ಅದನ್ನು ನೀವು ಆನ್ಲೈನ್ ಚೆಕ್ ಮಾಡ್ಬೋದು ನಿಜನಾ ಅಂತ ಅಂದ್ಬಿಟ್ಟು. ASAP ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ನೀವು ಆನ್ಲೈನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಮದು ಕೆಲವೊಂದು ಇನ್ಫಾರ್ಮೇಷನ್ಗಳು ಗೊತ್ತಾಗುತ್ತೆ ನಿಮ್ಮಲ್ಲಿ. ಮನುಷ್ಯಂಕರ ಹತ್ರ ನಮ್ಮದು ಆಫೀಸ್ ಇದೆಲ್ಲ ಗೊತ್ತಾಗುತ್ತೆ ನಿಮಗೆ. ತುಂಬ ಪ್ರಾಜೆಕ್ಟ್ಗಳು ನಾವು ಆ ಟೈಮಿಂದನೇ ಮಾಡಿಕೊಟ್ಟಿದ್ದೇವೆ. ರೀಸೆಂಟಾಗಿ ಕೆಲವು ವರ್ಷಗಳಿಂದ ನಾವು ಅದನ್ನು ಜಾಸ್ತಿ ಫೋಕಸ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಈ ಒಂದು ಹೆಲ್ತ್ ಪ್ರಾಜೆಕ್ಟ್ ಜನರಿಗೆ ತುಂಬ ಯೂಸ್ ಆಗುವಂಥದ್ದು. ಅದನ್ನು ನಾನು ತುಂಬ ಜನರಿಗೆ ಸಮಸ್ಯೆಗಳೆಲ್ಲ ಆಗೋದು ನೋಡಿ, ಈ ಹೆಲ್ತ್ ಪ್ರಾಜೆಕ್ಟ್ ನಮ್ಮದೇನು ಅಂತಂದರೆ ಈ ಜನರಿಗೆ ಸರಿಯಾದಂಥ ಡಾಕ್ಟರ್ಸ್ಗಳನ್ನ ಕನೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಸರಿಯಾದ ಡಾಕ್ಟರ್ಸ್ಗಳನ್ನ ಮತ್ತು ಸರಿಯಾದ ಮೆಡಿಕೇಷನ್ ಕೊಡುವಂಥದ್ದು. ಯಾವುದೇ ಒಂದು ಇರ್ಬೋದು, ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯಾವುದೇ ಒಂದು ಮೆಡಿಸಿನ್ ಇರ್ಬೋದು, ಸರಿಯಾದಂಥ ಡಾಕ್ಟರ್ಸ್ಗಳನ್ನ ಕನೆಕ್ಟ್ ಮಾಡುವಂಥ ಒಂದು ವಿಷನ್ ಇಟ್ಕೊಂಡಿರುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ನಾವು ಇಲ್ಲಿ ದಿಶಾಮಿ ಮೀಡಿಯಾದಲ್ಲಿ ರೆಡಿ ಮಾಡ್ತಿದ್ದೇವೆ. ಅದರೊಟ್ಟಿಗೆ ಬೇರೆ ಕೆಲವೊಂದು ವಿಷಯಗಳನ್ನ ಕೂಡ ಇದರಲ್ಲಿ ನಾವು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಅದು ಜಸ್ಟ್ ಜನರನ್ನು ರೀಚ್ ಆಗೋ ಕಾರಣಕ್ಕೋಸ್ಕರ ಮತ್ತು ಇದಕ್ಕೆ ರಿಲೇಟೆಡ್ ಇರುವಂಥ ವಿಷಯಗಳಾಗಿರೋದ್ರಿಂದ ಮುಖ್ಯವಾದ ವಿಷನ್ ಇರುವಂಥದ್ದು ನಮ್ಮದು ಹೆಲ್ತ್ ಪ್ರಾಜೆಕ್ಟ್. ಹಾಗೆ ಅಂತಂದ್ಬಿಟ್ಟು ಈಗ ಮೊನ್ನೆ ನಮ್ಮದು ಮೀಟಿಂಗಲ್ಲಿ ನಾವೇನು ಡಿಸೈಡ್ ಮಾಡಿದೆ ಅಂದರೆ, ನಮ್ಮದು ಹಳೆಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ ವಿಷಯಗಳನ್ನ ಕೂಡ ಪ್ಯಾರಲಲ್ಲಿ ತೊಗೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಮಗೆ ಈ ಹೆಲ್ತ್ ಪ್ರಾಜೆಕ್ಟಲ್ಲಿ ನಮ್ಗೆ ಯಾವುದೇ ಥರದ ಇನ್ಕಮ್ಮು ಈಗಲೂ ಬರ್ತಾ ಇಲ್ಲ, ಮತ್ತು ಮುಂದೇನು ಇನ್ನೊಂದು 3-4 ವರ್ಷ ಆದಮೇಲೆ ಕೂಡ ನಾವು ಫುಲ್ ಇದ್ರ ಮೇಲೆ ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಯಾರ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಕೂಡ ನಮಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇದು ಫುಲ್ಲಿ ಸರ್ವಿಸ್ ಓರಿಯೆಂಟೆಡ್ ಇರುವಂಥದ್ದು. ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇದನ್ನು ನಾನು ನನ್ನ ಕೆಲವೊಂದು ಇನಿಷಿಯಲ್ ಫೌಂಡರ್ಸ್ ಒಟ್ಟಿಗೆ ಮಾತಾಡಿ ಸ್ಟಾರ್ಟ್ ಮಾಡಿರುವಂಥದ್ರಿಂದ ನಮ್ಮ ಒಂದು ಬೇಸಿಕ್, ನಮ್ಮ ಒಂದು ಫೌಂಡೇಶನ್ ಏನಿದೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ನಾವೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರುವಂಥದ್ದು. ಅದರಿಂದ ನಿಮ್ಗೆ ಯಾರಿಗಾದರೂ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ಆ್ಯಪ್ಸ್ ಇರ್ಬೋದು, ಇಲ್ಲ ವೆಬ್ ಪೋರ್ಟಲ್ಗಳಿರ್ಬೋದು. ನಿಮ್ಗೆ ಗೊತ್ತಿರ್ಬೋದು, ವೆಬ್ ಪೋರ್ಟಲ್ ಅಂತಂದರೆ ಅದು ಸಣ್ಣ ಅಮೌಂಟಿಂದ ಹಿಡಿದು, ಅಂದರೆ ಒಂದು ಬೇಸಿಕ್ ಅದರದ್ದು ಕಸ್ಟಮೈಸೇಷನ್ ವೆಬ್ಬಿಂದ ಹಿಡಿದು
ಅದರಲ್ಲಿ ದೊಡ್ಡ ದೊಡ್ಡ ಸಾಫ್ಟ್ವೇರ್ಗಳು ಇಂಟಿಗ್ರೇಟೆಡ್ ಆಗಿರುವಂಥ ವಿಷಯಗಳು ಕೂಡ ಬರ್ತದೆ. ಅಂದರೆ ಎಷ್ಟೋ ಲಕ್ಷಗಳು ಕೂಡ ಆಗುತ್ತೆ. ಕೆಲವು ಒಂದು ಥೌಸಂಡ್ಗಳಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಆದರೆ ನಿಮ್ಮ ಪ್ರಾಜೆಕ್ಟ್, ನಿಮ್ಮ ಅದರಲ್ಲಿರುವಂಥ ನಿಮ್ಮ ಏನು ಫಂಕ್ಷನ್ಸ್ ಇದೆ ಅದು ಬೇರೆ ಥರ ಇದ್ದರೆ, ಅಂದರೆ ತುಂಬ ದೊಡ್ಡ ಫಂಕ್ಷನ್ನ ವೆಬ್ ಪೋರ್ಟಲ್ ಇಲ್ಲ ಆ್ಯಪ್ಸ್ ಬೇಕಿದ್ದರೆ ಸ್ವಲ್ಪ ದೊಡ್ಡ ಮಟ್ಟಿಗಿನ ಖರ್ಚಾಗುತ್ತೆ. ಪ್ರತಿ ವರ್ಷದ ಖರ್ಚಿರುತ್ತೆ. ಎಲ್ಲರಿಗೂ ಅದು ಇನಿಷಿಯಲ್ ಡೇಸಲ್ಲಿ ಬೇಕು ಅಂತಿಲ್ಲ. ಎಲ್ಲ ಆರ್ಗನೈಸೇಷನ್ಗೂ ಈಗ ಚಿಕ್ಕದು ಯಾವುದೋ ಒಂದು ನ್ಯೂಸ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ, ನಿಮಗೇನು ವೆಬ್ ಪೋರ್ಟಲ್ ಆ್ಯಪ್ಸ್ ಎಲ್ಲ ಬೇಕು ಅಂತಿಲ್ಲ. ಇನ್ನು ಸುಮ್ಮನೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾರು ಕೂಡ. ನಿಜವಾಗ್ಲೂ ನಿಮ್ಮಲ್ಲಿ ಆ ಒಂದು ಎಬಿಲಿಟಿ ಇದೆ, ನಿಮಗೆ ಫಂಡ್ ಮಾಡ್ಬೋದು, ಪ್ರತಿ ವರ್ಷವೂ ಖರ್ಚಿರುತ್ತೆ, ಇದೆಲ್ಲ ಮಾಡ್ಬೋದು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಒಂದು ಯಾವ ಥರ ನಿಮ್ಮದು ಫಂಕ್ಷನ್ಸ್ ಬೇಕು, ಇವನ್ ಬೇಸಿಕ್ ಲೆವೆಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್, ಅಂದರೆ ಅದರಲ್ಲಿ ಬೇಕಾಗಿರುವಂಥ ಎಡಿಷ್ನಲ್ ಸಾಫ್ಟ್ವೇರ್ಸ್ಗಳನ್ನ ಕೂಡ ನಾವೇ ರೆಡಿ ಮಾಡ್ತೇವೆ. ನಮ್ಮದೇ ಟೀಮ್ ರೆಡಿ ಮಾಡಿ ನಿಮಗೆ ಕೊಡ್ತೇವೆ. ನಾವು ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತೇವೆ. ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನಿಮಗೆ ಯಾವುದೇ ಥರದ್ದು ಕೂಡ ಒಂದು ನಿಮಗೆ ಮೋಸ ಆಗೋ ಚಾನ್ಸ್ ಇಲ್ಲ ಇಲ್ಲಿ, ಓಕೆನಾ? ಹಾಗೆ ಇರುವಂಥದ್ದು. ಏನಾದರೂ ನಿಮಗೆ ರಿಕ್ವೈರ್ಮೆಂಟ್ಸ್ ಇದ್ದರೆ, ಇನ್ ಕೇಸ್ ನಿಮ್ಮದೇನಾದ್ರು ಚಿಕ್ಕ ಪುಟ್ಟ ಆರ್ಗನೈಸೇಷನ್ ಆಗಿದ್ದರೆ ಒಂದು ಬೇಸಿಕ್ ಆ್ಯಪ್ಸ್ ವೆಬ್ ಪೋರ್ಟಲ್ ಅಂಥದ್ದೆಲ್ಲ ಬೇಕಾಗ್ಬೋದು. ನೆಸರಿ ಇದ್ದರೆ ಮಾಡ್ಕೊಳ್ಳಿ. ನೆಸರಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇದರಲ್ಲಿ ನಮಗೆ ಆರ್ಡರ್ಸ್ ಕೊಟ್ಟರೆ, ನಮ್ಮದು ಈ ಹೆಲ್ತ್ ಪ್ರಾಜೆಕ್ಟ್ ಏನಿದೆ ಅದು ಒಂದು ಸರ್ವಿಸ್ ಮೈಂಡೆಡ್ ಇರುವಂಥ ಒಂದು ಪ್ರಾಜೆಕ್ಟು. ಅದನ್ನು ಕಂಟಿನ್ಯೂ ಮಾಡಬೇಕಾ ಅಂತ ಕೇಳಿದರೆ, ಜನರಿಗೆ ಆರೋಗ್ಯ ಸಮಸ್ಯೆ ಆದಾಗಲೇ ಗೊತ್ತು ಅವರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು. ಅದನ್ನು ನಾನು ಕಾರಣದಿಂದನೇ, ಮತ್ತು ಇದರ ಒಂದು ಮುಖ್ಯ ಉದ್ದೇಶ ಏನಿದೆ ಅದು ಜನರಿಗೆ ಒಂದು ಹೆಲ್ತ್ ಸರ್ವಿಸ್ನ ಈಸಿಯಾಗಿ ಅವರಿಗೆ ಅದನ್ನು ಒಂದು ಸೊಲ್ಯೂಷನ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಟಾರ್ಟ್ ಮಾಡಿರೋದ್ರಿಂದ ಅದನ್ನು ಸ್ಟಾಪ್ ಮಾಡುವಂಥ ಒಂದು ಉದ್ದೇಶ ಇಲ್ಲ. ಮತ್ತು ಅದನ್ನು ಸ್ಲೋ ಡೌನ್ ಮಾಡಲಿಕ್ಕೂ ನನಗೆ ಯಾವುದೇ ಥರದ ಉದ್ದೇಶ ಈಗಲೂ ಇಲ್ಲ, ಮುಂದೆ ಮಾಡೋದು ಇಲ್ಲ. ಯಾಕೆಂದರೆ ಅದೊಂದು ಜನರಿಗೆ ಯೂಸ್ ಆಗುವಂಥದ್ದು, ಎಲ್ಲರಿಗೂ ಯೂಸ್ ಆಗುವಂಥದ್ದು ಅಂತ ಅಂದ್ಬಿಟ್ಟು. ಆದರೆ ನೀವು ಇದರಲ್ಲಿ ಏನಾದ್ರು ನನಗೆ ಒಂದು ಆರ್ಡರ್ಸ್ಗಳು ಕೊಟ್ಟರೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು ಅಂಥದ್ದೆಲ್ಲ ಆರ್ಡರ್ಸ್ ಕೊಟ್ಟರೆ, ನಮಗೆ ಇದರಲ್ಲಿ ಏನಾದ್ರು ಸ್ವಲ್ಪ ರಿಟರ್ನ್ಸ್, ನಾವು ದೊಡ್ಡ ಮಾರ್ಜಿನಲ್ಲಿ ನಾವೇನು ಕೂಡ ನಿಮ್ಮಲ್ಲಿ ಎಡಿಷ್ನಲ್ಲಾಗಿ ಏನು ನಾವು ಇದು ಮಾಡೋದಿಲ್ಲ, ಅದರಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸ್ಮಾಲ್ ಮಾರ್ಜಿನಲ್ಲಿ ಪ್ರಾಫಿಟ್ ಆದರೂ ಕೂಡ ನಮಗೆಲ್ಲ ನಮ್ಮ ಕೆಲಸಗಳು ಸಿಕ್ಕಿದ್ರೆ ಕೂಡ ಅದರಿಂದ ನಾವು ಬರುವಂಥ ಒಂದೇನು ಮನಿ ರೊಟೇಷನ್ ಇದೆ, ಅಮೌಂಟ್ ರೊಟೇಷನ್ ಇದೆ, ಅದನ್ನು ನನಗೆ ಈ ಹೆಲ್ತ್ ಪ್ರಾಜೆಕ್ಟ್ನ ನನಗೆ ಕ್ಯಾರಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಮತ್ತು ನನ್ನೊಟ್ಟಿಗೆ ಕೆಲವೊಂದು ಫೌಂಡರ್ಸ್ ಯಾರು ಇದರಲ್ಲಿ ಹೆಲ್ಪ್ ಮಾಡಿ ಸಹಾಯ ಮಾಡಿದಾರೋ ಅವ್ರದ್ದು ಅಮೌಂಟೇ ಸುಮಾರು ಒಂದು 10-15 lakhs ಅಷ್ಟು ನಾವು ಇದರಲ್ಲಿ ಖರ್ಚು ಮಾಡಿದ್ದೇವೆ. ವಿದೌಟ್ ಎನಿ ಸ್ಯಾಲ್ರಿ ತಗೊಳ್ಳೋದೆ ನಾನು 3-4 ವರ್ಷಗಳಿಂದ ಅದರಲ್ಲಿ ಕೆಲಸ ಮಾಡಿದ್ದೇನೆ, ಅದರದ್ದು ಬೇರೆ ಬೇರೆ ವರ್ಕ್ಗಳಲ್ಲಿ. ಸೊ ಅದರಿಂದ ಯಾರಿಗಾದರೂ ಈ ಥರ ಏನಾದರೂ ಒಂದು ರಿಕ್ವೈರ್ಮೆಂಟ್ಸ್ ಇದ್ದರೆ, ನಿಮ್ಮ ಸ್ನೇಹಿತರಿಗೆ ಯಾರೋ ರಿಕ್ವೈರ್ಮೆಂಟ್ಸ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ತುಂಬ ನಿಮಗೆ ಖುಷಿಯಾಗೋ ಥರ ಒಂದು ಪ್ರಾಜೆಕ್ಟ್ಗಳನ್ನ ರೆಡಿ ಮಾಡಿ, ಸಾಫ್ಟ್ವೇರ್ ಪ್ರಾಜೆಕ್ಟ್ಗಳನ್ನ ರೆಡಿ ಮಾಡಿ ಕೊಡ್ತೇವೆ ನಾವು. ಥ್ಯಾಂಕ್ ಯು.